ಈ ಯೂಸ್ ಫ್ಲೈಓವರ್ ಓಪನ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಿಗ್ನಲ್ ತುಂಬಾ ಸಿಗ್ನಲ್ಸ್ ಇದೆ. ದಾಸರಳ್ಳಿ ಸಿಗ್ನಲ್, ಎಂಡಮೇಲಿ ಸಿಗ್ನಲ್, ಜಾಳಿ ಕ್ರಾಸ್ ಸಿಗ್ನಲ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೇನ್ ಫ್ಲೈಓವರೇ ಬೇಕು. ರೆಗ್ಯುಲರ್ ಬ್ಲಾಕ್ ಮಾಡ್ತಿದ್ದಾರೆ. ಮಂತ್ಲಿ ಒನ್ಸ್, ಮಂತ್ಲಿ 3 times ಬ್ಲಾಕ್ ಮಾಡ್ತಿದ್ದಾರೆ. ಅದಿದ್ರೆ ಓಪನ್ ಆದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸುಮ್ನೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಗೌರ್ಮೆಂಟ್. ಈಗ ಆಲ್ಮೋಸ್ಟ್ 4 to 5 months ಬ್ಯಾಕ್ ರೆಡಿ ಮಾಡ್ತೀವಿ ಅಂತ ಮಾಡಿದ್ರು. ಅದೇನ್ ಮಾಡಿದ್ರು ನಮಗೂ ಗೊತ್ತಿಲ್ಲ. ಈಗ ತಿರ್ಗಾ ಬ್ಲಾಕ್ ಮಾಡಿದ್ದಾರೆ. 3 days ಹಿಂಗೆ ಮಾಡ್ತಾರೆ. ಆಮೇಲೆ ತಿರ್ಗಾ ಒಂದ್ 15 days ಆದ್ಮೇಲೆ ತಿರ್ಗಾ ಓಪನ್ ಮಾಡ್ತಾರೆ. ಏನಕ್ಕಿಂತ ಗೊತ್ತಿಲ್ಲ. ಗೌರ್ಮೆಂಟ್ ಏನ್ ಆಕ್ಷನ್ ತಗೊಂಡಿದೆಯೋ ಗೊತ್ತಿಲ್ಲ ಸರ್. ಅಂದ್ರೆ ಇದು 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಫ್ಲೈಓವರ್ ಸರ್. 3 ದಿನ ಬಂದಿರುತ್ತೆ. 3 ದಿನ ಟ್ರಾಫಿಕ್ ಜಾಮ್ ಇರುತ್ತೆ. ಈಗ ಹೆಂಗೆ ಈಗ ಜಾಸ್ತಿ ಇದೆ ಸರ್. ಮೊದ್ಲೇ ಫ್ಲೈಓವರ್ ಅಲ್ಲೇ ಟ್ರಾಫಿಕ್ ಇರುತ್ತೆ. ಮತ್ತೆ ಈಗ ಇನ್ನೂ ಟ್ರಾಫಿಕ್ ಆಗ್ತಿದೆ ನೋಡಿ. ಇಲ್ಲಿಂದ ಜಾಳಿ ಕ್ರಾಸಿಂದ ಇಲ್ಲಿ ಬರಕ್ಕೆ ಏನಿಲ್ಲ ಅಂದ್ರೆ 10 minutes ಆಗುತ್ತೆ. ಜಾಳಿ ಕ್ರಾಸ್ ಮೇನ್ ಸಿಗ್ನಲ್ ಇರೋದು ಇಲ್ಲಿ. ಅದ್ ಬಿಟ್ರೆ ಇನ್ ಯಾವ್ದಿಲ್ಲ. ಎಂಡಮೇಲಿ ಹೆಸರುಘಟ್ಟ ಒಂದ್ ಜಂಕ್ಷನ್ ಇದೆ, ಅಲ್ಲೊಂದು ಜಾಮ್ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಸಿಗ್ನಲ್ ಇಂದ. ಪುನೀತ್ ಅಂತ ಹೇಳಿ ಸರ್. ಇವತ್ತಿಂದ ಫ್ಲೈಓವರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದು ಫ್ಲೈಓವರ್ ಓಪನ್ ಆಗಿ ತುಂಬಾ ವರ್ಷ ಕೂಡ ಆಗಿಲ್ಲ. ಈ ಹಿಂದೆ ಕೂಡ ಕೆಲವು ತಿಂಗಳ ಕಾಲ ಕ್ಲೋಸ್ ಮಾಡಿ ಸಂಚಾರಕ್ಕೆ ತುಂಬಾ ಅಸ್ತವ್ಯಸ್ತ ಆಗಿತ್ತು. ಇವತ್ತಿಂದನೂ 3 ದಿನ ಅಂತ ಹೇಳಿ ಲೋಡ್ ಟೆಸ್ಟಿಂಗ್ ಅಂತ ಮಾಡ್ತಿದ್ದಾರೆ. ಬೇಗ 3 ದಿನದೊಳಗೆ ಮುಗಿಸಿ ಇನ್ನೂ ಬೇಗ ಮುಗಿಸ್ಬಿಟ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ. ಏನಾದ್ರೂ ಮತ್ತೆ ಮುಂದೆ ಹೋಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಂದೀಶ್. ಟ್ರಾಫಿಕ್ ಜಾಮ್ ಆಗುತ್ತೆ, ಏನ್ ಮಾಡೋದು ಸರ್? ಏನು ಮಾಡಂಗಿಲ್ಲ, ಹೋಗ್ಲೇಬೇಕು. ಅವ್ರು ಮಾಡ್ತಾ ಇದಾರೆ, ನಾವು ಹೋಗ್ಲೇಬೇಕು. ಡೈಲಿ ರೂಟ್ ಅಲ್ಲಿ ಓಡಾಡ್ತೀರಾ ಸರ್? ಹೌದು ಸರ್. ಅವಾಗಲೇ ಟ್ರಾಫಿಕ್ ಇರುತ್ತೆ. ಬಂದಾದ್ರೆ ಹೆಂಗೆ ಸರ್? ಏನ್ ಮಾಡೋದು, ಹೋಗ್ಲೇಬೇಕಲ್ಲ. ಈಗ ಏನು ಆಲ್ಟರ್ನೇಟ್ ಏನು ಇಲ್ವಲ್ಲ, ರೂಟ್ ಯಾವ್ದು ಇಲ್ವಲ್ಲ, ಹೋಗ್ಲೇಬೇಕು. ಹೆಸರು ಸರ್? ಸಂತೋಷ್.